ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮತ್ತೆ ಇನ್ನೊಂದು ಚಿಕ್ಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದೂರಲ್ಲಿ ಒಂದು ಕುರಿ ಮಂದೆ ಇರುತ್ತೆ. ಅದನ್ನು ಒಂದು ಫೆನ್ಸ್ ಹಾಕಿ ಕಟ್ಟಾಕಿರ್ತಾರೆ. ಎಲ್ಲದನ್ನು ಫೆನ್ಸ್ ಕಟ್ಟಿ ಒಳಗಡೆ ಕುರಿಗಳನ್ನ ಹಾಕಿರ್ತಾರೆ. ಇದನ್ನು ನೋಡ್ಕೊಳ್ಳೋಕ್ಕೆ ಒಂದು ನಾಯಿನ ಬಿಟ್ಟಿರ್ತಾರೆ ಆಚೆ. ಒಂದು ದಿವಸ ಸಾಯಂಕಾಲ ಏನಾಗುತ್ತೆ, ಒಂದೇ ಒಂದು ಕುರಿ ಫೆನ್ಸಿಂದ ಆಚೆ ಬಂದಿರುತ್ತೆ. ಅದನ್ನು ನೋಡಿದಂಥ ನಾಯಿ ಆ ಕುರಿನ ಎತ್ಕೊಂಡು ಒಳಗಡೆ ಹಾಕತ್ತೆ. ಹೇಗೆ ಅಂದರೆ ಅದ್ರ ಬಾಯಿಂದ ಅದ್ರ ಕಾಲನ್ನ ಹಿಡಿದು ಒಳಗಡೆ ತೊಗೊಂಡೋಗಿ ಹಾಕತ್ತೆ. ಕಾಲಿಗೆ ಸ್ವಲ್ಪ ಗಾಯ ಆಗುತ್ತೆ. ಬೇಜಾರು ಪಡ್ಕೊಳುತ್ತೆ ಆ ಕುರಿ. ನಾನು ಎಷ್ಟು ದಿವಸ ಫ್ರೆಂಡು ಅಂದ್ಕೊಂಡಿದ್ದೆ, ನನಗೆ ಕಚ್ಬಿಟ್ಟಿಯಲ್ಲ ನೀನು ಅಂತ ಬೇಜಾರು ಪಡ್ಕೊಂಡಿರುತ್ತೆ. ಅವತ್ತಿನ ದಿವಸ ನೈಟು ತಿರ್ಗಾ ಆ ಕುರಿ ಇದರಿಂದ ಆಚೆ ಬಂದಾಗ ಏನು ಕಟ್ಟಾಕಿ ಅದರಿಂದ ಆಚೆ ಬರುತ್ತೆ. ನಾಯಿ ಮಲ್ಕೊಂಡಿರುತ್ತೆ. ಸ್ವಲ್ಪ ಮುಂದೆ ಹೋದಾಗ ಒಂದು ನರಿ ಬರುತ್ತೆ. ನರಿ ಬಂದು ಇದೇ ಥರ ಮಾತಾಡಿದಾಗ, ನೋಡು ನಿನ್ನ ಫ್ರೆಂಡು ಅಂತ ಏನು ಅಂದ್ಕೊಂಡಿದ್ದೆ ಅದೇ ನಿನ್ನ ಕಚ್ಬಿಡ್ತಲ್ಲ, ನಿನ್ನ ಫ್ರೆಂಡ್ ಅವನಲ್ಲ, ಬಾ ನಾನು ನಿಂಗೆ ಚೆನ್ನಾಗಿ ನೋಡ್ಕೊತೀನಿ, ಇಬ್ಬರು ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಸ್ವಲ್ಪ ದೂರ ಕರ್ಕೊಂಡೋಗಿ ಸಾಯಿಸ್ಬಿಡತ್ತೆ. ಇದರ ಅರ್ಥ ಏನು? ನಾಯಿ ಪಾಪ ಇದನ್ನು ಕಾಪಾಡಬೇಕು ಅಂತ ಹೇಳಿ ಈ ನರಿ ನೋಡಿದ ತಕ್ಷಣವೇ ಅದನ್ನು ತೊಗೊಂಡು ಒಳಗಡೆ ಹಾಕಿದಾಗ ಅದಕ್ಕೆ ಅರ್ಥ ಆಗಲಿಲ್ಲ, ಅದಕ್ಕೊಂದು ಡೇಂಜರ್ ಇದೆ, ಪಾಪ ನಾಯಿ ಕಾಪಾಡ್ತಿದೆ ಅಂತ. ನಾಯಿನ ದ್ವೇಷ ಅಂತ ಮಾಡಿಕೊಂಡು ಆಚೆ ಹೋದಾಗ ನಿಜವಾದ್ದು ಕಾಯ್ತಿದ್ದಂಥ ನರಿ ನನ್ನ ಬಂದು ತಿನ್ಕೊಂಡು ಹೋಯ್ತು ಅಂದರೆ ಮನುಷ್ಯಲ್ಲೂ ಇದೇ ಥರ ನಾವೇನು ನಂಬ್ಕೊಂಡಿರ್ತೀವಿ, ನಾವು ನೋಡಿದ್ದನ್ನು ನಿಜ ಅಂದ್ಕೊಂಡಿರ್ತೀವಿ, ಅದರಿಂದ ಆಚೆ ಹೋಗ್ಬೇಕಾದ್ರೆ ನಿಜವಾದವ್ರು ಯಾರು ಸುಳ್ಳೋರು ಯಾರು ಅಂತ ಎಷ್ಟು ಈಸಿಯಾಗಿ ಗೊತ್ತಾಗುತ್ತಲ್ಲ. ಈ ಒಂದು ಕತೆ ಚೆನ್ನಾಗಿತ್ತು, ಇವತ್ತು ಹಂಚ್ಕೊಬೇಕು ಅಂದ್ಕೊಂಡೆ. ಎಲ್ಲರೂ ಚೆನ್ನಾಗಿರೋಣ. ಥ್ಯಾಂಕ್ ಯು.